ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಬೇಷರತ್ತು ಕ್ಷಮೆ ಯಾಚಿಸಿದೆ. ಅಂದ್ರೆ ಅಡ್ಡ ಬಿದ್ದುಬಿಟ್ಟಿದೆ. ತಪ್ಪಾಗೋಯ್ತು, ನಮ್ಮಿಂದ ಕ್ಷಮಿಸಿ ಬಿಡಿ ಅಂತ. ಸೊ ಆ ತಪ್ಪಾಯ್ತು, ಕ್ಷಮಿಸಿ ಬಿಡಿ ಅಂತ ಅಡ್ಡ ಬಿದ್ದ ನಂತರವೂ ಸಹ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇದನ್ನ ಅಷ್ಟಕ್ಕೆ ನಾವು ಬಿಡಲ್ಲ, ಅಷ್ಟಕ್ಕೆ ಬಿಡೋದೇ ಇಲ್ಲ. ತಲೆಗಳು ಉರುಳಲೇಬೇಕು. ಯಾರು ಇದನ್ನು ಮಾಡಿದಾರೋ ಅವ್ರ ತಲೆಗಳು ಉರುಳಲೇಬೇಕು. ಇದು ನ್ಯಾಯಾಂಗದ ವಿರುದ್ಧದ ಷಡ್ಯಂತ್ರ, ಇದು ನ್ಯಾಯಾಂಗದ ವಿರುದ್ಧ ದಾಳಿ ಮೋದಿ ಸರ್ಕಾರ ನಡೆಸ್ತಾ ಇರೋದು ಅಂತ ಸುಪ್ರೀಂ ಕೋರ್ಟ್ ಯಾವ ಮೂಲೆಯಿಂದ ನೋಡಿದ್ರು ಸಹ ಕ್ಷಮಿಸುವ ಮೂಡ್ನಲ್ಲಿ ಕಾಣ್ತಾ ಇಲ್ಲ, ಸುಮ್ಮನೆ ಬಿಡೋ ಮೂಡ್ನಲ್ಲಿ ಕಾಣ್ತಾ ಇಲ್ಲ. ಸೊ ಏನಿದು ಪ್ರಕರಣ? ಅದು ಸಹ 8ನೇ ತರಗತಿಯ ಪಠ್ಯ ಪುಸ್ತಕ, ಟೆಕ್ಸ್ಟ್ ಬುಕ್ ವಿಚಾರಕ್ಕಾಗಿ ಇಷ್ಟ ಆಗಿರೋದು. ಮತ್ತು ಆ ಟೆಕ್ಸ್ಟ್ ಬುಕ್ ಅನ್ನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಾಕಿದೆ. ಡಿಜಿಟಲ್ ಫಾರ್ಮ್ ಅಲ್ಲಾಗ್ಲಿ, ಪ್ರಿಂಟೆಡ್ ಫಾರ್ಮ್ ಅಲ್ಲಾಗ್ಲಿ ಯಾರಿಗೂ ಸಿಗಬಾರ್ದು, ಎಲ್ಲೂ ಸಿಗಬಾರ್ದು ಆ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ಟೆಕ್ಸ್ಟ್ ಬುಕ್, NCERT ಇದು. ಸೊ ಏನಿತ್ತು ಆ ಬುಕ್ ಅಲ್ಲಿ? ಯಾಕೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಕೆಂಡಾಮಂಡಲಾಗಿದೆ ಮತ್ತು ಬೇಷರತ್ತು ಕ್ಷಮೆ ಯಾಚಿಸಿ ಕೇಂದ್ರ ಸರ್ಕಾರ ಅಡ್ಡ ಬಿದ್ದಿದ್ಯಾಕೆ? ಮತ್ತು ನರೇಂದ್ರ ಮೋದಿ ಸ್ವತಃ ಸಿಟ್ಟು ಮಾಡಿಕೊಂಡು, ಯಾರೀ ಇದನ್ನ ರೆಡಿ ಮಾಡಿದ್ದು ಈ ಟೆಕ್ಸ್ಟ್ ಬುಕ್ ಅನ್ನ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ನರೇಂದ್ರ ಮೋದಿ ಸಹ ಒಳಗಡೆ ಪಕ್ಷದಲ್ಲಿ ಹೇಳ್ಕೊಂಡಿದ್ದಾರಂತೆ. ಸೊ ಏನು ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ NCERT ನಿಮಗೆ ಗೊತ್ತಿದೆ, ರಾಷ್ಟ್ರ ಮಟ್ಟದಲ್ಲಿ ಪಠ್ಯ ಪುಸ್ತಕಗಳನ್ನ ಮಾಡುವಂತಹ ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆ. CBSE ಅಥವಾ ಬೇರೆ ಶಾಲೆಗಳಿಗೆ NCERT ಪಠ್ಯ ಪುಸ್ತಕಗಳನ್ನು ಫಾಲೋ ಮಾಡುವಂತಹ ಪ್ರತಿ ಶಾಲೆಗೂ ಬರುವಂತಹ ಪಠ್ಯ ಪುಸ್ತಕಗಳಲ್ಲಿ ಯಾವ ಪಾಠ ಇರಬೇಕು, ಯಾವ ಸಬ್ಜೆಕ್ಟ್ ಇರಬೇಕು, ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಪಾಠ ಇರಬೇಕು ಅನ್ನೋದನ್ನ ನಿರ್ಧರಿಸಿ ಪಠ್ಯ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಪೂರೈಕೆ ಮಾಡುವಂತಹದ್ದು ಈ ಸಂಸ್ಥೆಯ ಜವಾಬ್ದಾರಿ. ಸೊ ಅದರಲ್ಲಿ ಆಗಾಗ ಪರಿಷ್ಕರಣೆಗಳು ಆಗ್ತಾನೆ ಇರ್ತವೆ. ಈಗ ಹೊಸದಾಗಿ ಪರಿಷ್ಕರಣೆ ಆಗಿದೆ. ಆ ಪರಿಷ್ಕರಣೆ ಆದಂತಹ 8ನೇ ತರಗತಿಯ ಪುಸ್ತಕದಲ್ಲಿ ನ್ಯಾಯಾಂಗದ ಬಗ್ಗೆ ಒಂದು ಚಾಪ್ಟರ್ ಇಟ್ಟಿದ್ದಾರೆ. ಸೊ 8ನೇ ತರಗತಿಯ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಅಂಡ್ ಬಿಯಾಂಡ್ ಅನ್ನುವಂತಹ ಒಂದು ಚಾಪ್ಟರ್ ನಲ್ಲಿ ಕರಪ್ಷನ್ ಇನ್ ಜುಡಿಷಿಯರಿ ಅನ್ನುವಂತಹ ಪಠ್ಯವನ್ನ, ಚಾಪ್ಟರ್ನ ಸೇರಿಸಿದ್ದಾರೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ, ಅದರಲ್ಲಿ 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಡಿಲೇ, ಏನು ತುಂಬಾ ಲೇಟ್ ಆಗಿ ಜಡ್ಜ್ಮೆಂಟ್ಗಳು ಬರೋದು, ವರ್ಷಗಟ್ಟಲೆ ಕೇಸುಗಳು ನಡೆಯೋದು, ತಡ ಆಗುವಂತಹದ್ದು, ನ್ಯಾಯಾಂಗದಲ್ಲಿ ತಡ. ಇನ್ನೊಂದು, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ. ಈ 2 ವಿಚಾರಗಳನ್ನು ಇಟ್ಕೊಂಡು ಈ ಪಠ್ಯ ಇದೆ. ಸೊ ಡಿಲೇ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಕಿಅಂಶಗಳನ್ನು ಸಹ ಕೊಟ್ಟಿದ್ದಾರೆ, ಹೇಗೆ ತಡ ಆಗ್ತಿದೆ. ಯಾಕೆಂದ್ರೆ ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ತಡವಾಗಿ ನ್ಯಾಯ ತಡವಾದರೆ ನ್ಯಾಯವನ್ನ ನಿರಾಕರಣೆ ಮಾಡಿದ್ದಕ್ಕೆ ಸಮ ಅಂತ ಹಾಕಿ ಅಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ. ಏನು? ಸುಪ್ರೀಂ ಕೋರ್ಟ್ನಲ್ಲಿ 81,000 ಕೇಸುಗಳು ಪೆಂಡಿಂಗ್ ಇದಾವೆ. 81,000 ಕೋಟಿ ಪೆಂಡಿಂಗ್ ಇದಾವೆ. ಹೈಕೋರ್ಟ್ಗಳಲ್ಲಿ 62,40,000 ಕೇಸುಗಳು ಪೆಂಡಿಂಗ್ ಇದ್ದಾವೆ. ಹೈಕೋರ್ಟ್ಗಳಲ್ಲಿ, ಇಡೀ ದೇಶದ ಎಲ್ಲ ಹೈಕೋರ್ಟ್ಗಳನ್ನು ಸೇರಿಸಿ. ಲೋಕಲ್ ಕೋರ್ಟ್ಗಳು, ಮೆಜಿಸ್ಟ್ರೇಟ್ ಕೋರ್ಟು, ಆ ಕೋರ್ಟು, ಈ ಕೋರ್ಟು, ಅದರಲ್ಲಿ 4,70,00,000 ಕೇಸುಗಳು ಪೆಂಡಿಂಗ್ ಇದಾವೆ. ಹಾಗಾಗಿ ಜುಡಿಷಿಯರಿ ತುಂಬಾ ಡಿಲೇ ಮಾಡ್ತಿದೆ ಅನ್ನೋದನ್ನ ಆ ಚಾಪ್ಟರ್ ಅಲ್ಲಿ 8ನೇ ತರಗತಿ ಮಕ್ಕಳಿಗೆ ಹೇಳುವಂತಹ ಪ್ರಯತ್ನವನ್ನ ಆ NCERT ಪುಸ್ತಕದಲ್ಲಿ ಮಾಡಲಾಗಿದೆ. ಅದಾದ ನಂತರ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗಲೂ ಸಹ ಭ್ರಷ್ಟಾಚಾರದ ಕೇಸುಗಳು ಸಹ ಜಾಸ್ತಿ ಆಗಿದ್ದಾವೆ. ನ್ಯಾಯಾಂಗದಲ್ಲಿರುವಂತಹವರು ಅಂದ್ರೆ ಜಡ್ಜ್ಗಳು, ಲಾಯರ್ಗಳು, ಗೌರ್ಮೆಂಟ್ ಲಾಯರ್ಗಳು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಂತಹ 8,600 ದೂರುಗಳಿದಾವೆ. ಯಾವಾಗಿಂದ? 2016ರಿಂದ 2025 ನಡುವೆ 8,600 ದೂರುಗಳು ಭ್ರಷ್ಟಾಚಾರದ ಕುರಿತಾಗಿದೆ. ಹಾಗಾಗಿ ನ್ಯಾಯಾಂಗದಲ್ಲಿಯೂ ಸಹ ಭ್ರಷ್ಟಾಚಾರ ಬಂದ್ಬಿಟ್ಟಿದೆ. ಇದನ್ನ ವಿವರಿಸಿ 8ನೇ ತರಗತಿಯ ಮಕ್ಕಳಿಗೆ ತಿಳಿಸೋದಕ್ಕೆ ಪಠ್ಯಪುಸ್ತಕವನ್ನು ಸಿದ್ಧ ಮಾಡಿದ್ರು. ಅದು ಡಿಜಿಟಲ್ ಫಾರ್ಮೆಟ್ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗಿಬಿಟ್ಟಿದೆ, ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ.
ಪ್ರಿಂಟೆಡ್ ಬುಕ್ಸ್ ರೆಡಿಯಾಗಿದ್ದಾವೆ, ಶಾಲೆಗಳಿಗೆ ಕಳಿಸ್ಬೇಕು. ಈ ಹಂತದಲ್ಲಿ ಇದನ್ನು ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ತಗೊಳುತ್ತೆ. ಸುಮೋಟೋ ಕೇಸ್ ತಗೊಂಡು 3 ಜಡ್ಜ್ಗಳ ಬೆಂಚು, ಅದರಲ್ಲಿ CJI ಸೂರ್ಯಕಾಂತ್ ಸಹ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಾಧೀಶರು ಸಹ, ಅವರನ್ನು ಒಳಗೊಂಡಂತೆ 3 ಸದಸ್ಯರ ಪೀಠ, ಆ ಪೀಠ ನೋಟಿಸ್ ಕೊಡುತ್ತೆ ಕೇಂದ್ರ ಸರ್ಕಾರಕ್ಕೆ. ಏನು ಮಾಡೋಕೆ ಹೊರಟಿದ್ದೀರಿ ನೀವು? ಇದು ನ್ಯಾಯಾಂಗದ ಮೇಲೆ ಮಾಡ್ತಿರುವಂತಹ ದಾಳಿ, ಇದು ಷಡ್ಯಂತ್ರ, ಇದರ ಹಿಂದೆ ವ್ಯವಸ್ಥಿತವಾದಂತಹ ಕುತಂತ್ರ ಇದೆ. 8ನೇ ತರಗತಿ ಮಕ್ಕಳಿಗೆ ಇದನ್ನು ಹೇಳಿ ನೀವು ಏನು ಸಾಧಿಸೋದಕ್ಕೆ ಹೊರಟಿದ್ದೀರಿ? ಹಾಗಾದರೆ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಹೇಳಲಿಲ್ಲ? ಕೇವಲ ನ್ಯಾಯಾಂಗವನ್ನು ಮಾತ್ರ ಯಾಕೆ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಕೂತಿದ್ದೀರಿ? ಶಾಸಕಾಂಗ, ಎಂಪಿಗಳು, MLAಗಳು, ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗಳು ನೀವು ಮಾಡೋ ಭ್ರಷ್ಟಾಚಾರ ಎಲ್ಲಿ ತೋರಿಸಿದಿರಿ? ಕಾರ್ಯಾಂಗ ಆಫೀಸರ್ಗಳು ಸರ್ಕಾರಿ ಕಚೇರಿಗಳಲ್ಲಿ ದಿನ ಬೆಳಗಾದ್ರೆ ಲಂಚದಲ್ಲಿ ಓಪನ್ ಆಗಿ ಲಂಚದಲ್ಲಿ ಕ್ಲೋಸ್ ಆಗ್ತವೆ ಆಫೀಸ್ಗಳು. ಅದ್ರ ಬಗ್ಗೆ ಎಲ್ಲಿದೆ ಅಂಕಿಅಂಶಗಳು? ಕೊಡಿ. ಏನು ಕೊಟ್ಟಿಲ್ವಲ್ಲ, ನ್ಯಾಯಾಂಗ ಮಾತ್ರ ಯಾಕೆ ಟಾರ್ಗೆಟ್ ನಿಮಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು ಕೇಂದ್ರ ಸರ್ಕಾರಕ್ಕೆ. ಅದರ ಜೊತೆಗೆ ಆ ಬುಕ್ ಅನ್ನ ಬ್ಯಾನ್ ಮಾಡಿ ಬಿಸಾಕಿದೆ. ಆ ಬುಕ್ಕಿನ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಆಗ್ಲಿ, ಪ್ರಿಂಟೆಡ್ ಫಾರ್ಮ್ಯಾಟ್ ಅಲ್ಲಿ ಆಗ್ಲಿ ಯಾರಿಗೂ ಸಿಗದಂತೆ ನೋಡ್ಕೊಳ್ಬೇಕು ಸರ್ಕಾರ. ಬರೀ ಸ್ಟಾಪ್ ಮಾಡೋದಲ್ಲ, ಇಲ್ಲ ನಾವ್ ಯಾರಿಗೂ ಕೊಡ್ತಿಲ್ಲ ಅಂತಲ್ಲ, ಬೇರೆ ಯಾವುದೇ ಮೂಲದಿಂದ ಅವರಿಗೆ ಸಿಗದಂತೆ ನೋಡಿಕೊಳ್ಳಬೇಕು ಅಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡ್ತು. ಅದ್ರ ಜೊತೆಗೆ ಹೇಳ್ತು, ಇದನ್ನ ನಾವಿಲ್ಲಿಗೆ ಬಿಡೋದಿಲ್ಲ, ಇದನ್ನ ನಾವಿಲ್ಲಿಗೆ ಬಿಡೋದೇ ಇಲ್ಲ, ತಲೆಗಳು ಉರುಳಬೇಕು. ಯಾರು ಇದಕ್ಕೆ ಹೊಣೆ? ಅವ್ರ ತಲೆ ಉರುಳಲೇಬೇಕು, ಅಂದ್ರೆ ಅವ್ರ ಶಿಕ್ಷೆ ಆಗಬೇಕು ಅವ್ರಿಗೆ ಅಂತ. ಯಾವಾಗ ಇಷ್ಟು ಉಗ್ರವಾಯ್ತು ಕೋರ್ಟು, ಮೋದಿ ಸರ್ಕಾರ ಶೇಕ್ ಆಗೋಯ್ತು. ಶೇಕ್ ಆಗಿ ಮೋದಿ ಸರ್ಕಾರ ಬೇಷರತ್ತು ಕ್ಷಮೆ ಕೇಳ್ತಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಡುಗ್ತಾ ನಿಂತ್ಕೊಂಡ್ರು. ಬೇಷರತ್ತು ಕ್ಷಮೆ, ಏನೂ ಇಲ್ಲ ಸ್ವಾಮಿ, ತಪ್ಪಾಗೋಯ್ತು, ಅಡ್ಡು ಬೀಳ್ತಾ ಇದೀವಿ ಆ ಲೆವೆಲ್ಗೆ. ಅನಂತರ ಮಾಹಿತಿ ಬಂತು, ನರೇಂದ್ರ ಮೋದಿ ಸಹ ಈ ಕುರಿತಾಗಿ ಈ ಪ್ರಕರಣ ಹೊರಗಡೆ ಬಂದ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ. ಯಾರು ಈ ಪಠ್ಯ ಪುಸ್ತಕವನ್ನ ಸಿದ್ಧ ಮಾಡಿದ್ದು, ಯಾರು ಫೈನಲ್ ಮಾಡಿದ್ದು, ಯಾರು ಅಪ್ರೂವ್ ಮಾಡಿದ್ದು, ಈ ವಿಚಾರವನ್ನ ತರೋದಕ್ಕೆ ಫೈನಲ್ ಡಿಸಿಷನ್ ಯಾರ್ದು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ನರೇಂದ್ರ ಮೋದಿ ಸಹ ತಮ್ಮ ಸಂಪುಟದಲ್ಲಿ ಹೇಳ್ಕೊಂಡಿದ್ದಾರಂತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಮಾಡಿದೆ, ಮುಂದೇನು ಮಾಡುವಂತಹ ಸೂಚನೆಗಳನ್ನ ಕೊಟ್ಟಿದೆ. ಶಿಕ್ಷೆ ಆಗೇ ಆಗುತ್ತೆ, ನಾವು ಇಲ್ಲಿಗೆ ಬಿಡೋದಿಲ್ಲ, ಬ್ಯಾನ್ ಮಾಡಿ ಸುಮ್ಮನೆ ಕೂರೋದಿಲ್ಲ ನಾವು, ಇದು ನಮ್ಮ ಮೇಲೆ ಆಗ್ತಿರುವಂತಹ ದಾಳಿ, ಹಾಗಾಗಿ ನಾವು ಮಾಡಲ್ಲ ಅಂತ. ಬಟ್ ಇನ್ನೊಂದು ಕಡೆಯಿಂದ ನೋಡಿದಾಗ, ಯಾಕೆ ಜುಡಿಷಿಯರಿ ಪ್ರಶ್ನಾತೀತನ, ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನಾತೀತನ ಪ್ರಶ್ನೆ ಮಾಡಬಾರ್ದ, ಅಲ್ಲಿ ಕರಪ್ಷನ್ ಇಲ್ಲವಾ? ಈ ಚರ್ಚೆಗಳು ಸಹ ಇನ್ನೊಂದು ಕಡೆ ಹುಟ್ಟು ಹಾಕೊಳ್ತೀಗ. ಯಾಕೆಂದ್ರೆ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಯಶವಂತ್ ವರ್ಮಾ ಅನ್ನುವಂತಹ ಜಡ್ಜ್ ಮನೆಯಲ್ಲಿ ಬೆಂಕಿ ಬಿದ್ದಾಗಲಿ ಕಂತೆ ದುಡ್ಡು ಸಿಕ್ಕಿರುವಂತಹ ಮಾಹಿತಿಗಳು ಬಂತಲ್ಲ. ಆಗಾಗ ಜಡ್ಜ್ಗಳ ಮೇಲೆಯೂ ಸಹ ಲಂಚದ ಆರೋಪಗಳು, ಅರೆಸ್ಟ್ಗಳು ನಡೀತಿರ್ತಾವಲ್ಲ. ಹಾಗಿರ್ಬೇಕಾದ್ರೆ ಅದನ್ನ ಪಠ್ಯ ಪುಸ್ತಕದಲ್ಲಿ ಹಾಕೋದು ತಪ್ಪಾ ಸರಿನಾ ಅನ್ನುವಂತಹ ಚರ್ಚೆಗಳು ಸಹ ಈಗ ಜೋರಾಗಿ ನಡೀತಾ ಇದ್ದಾವೆ. ಬಟ್ ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ನಡೀತಾ ಇರುವಂತಹ ಅಕ್ರಮಗಳು, ಭ್ರಷ್ಟಾಚಾರಗಳ ಬಗ್ಗೆ ಇಲ್ಲಿ ಇಲ್ವಲ್ಲ, ಕೇವಲ ಜುಡಿಷಿಯರಿನ ಮಾತ್ರ ಯಾಕೆ ಹೇಳ್ಕೊಂಡು ಬಂದಿದ್ದೀರಿ? ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಕೇಳ್ತಿರುವಂತಹದ್ದು, 8ನೇ ತರಗತಿಯ ಮಕ್ಕಳ ಮನಸ್ಸಿನಲ್ಲಿ ಕೇವಲ ಜುಡಿಷಿಯರಿ ಬಗ್ಗೆ ಭ್ರಷ್ಟಾಚಾರ ನಡೆಯುತ್ತೆ, ತುಂಬಾ ಲೇಟ್ ಮಾಡ್ತಾರೆ, ಡಿಲೇ ಮಾಡ್ತಾರೆ ಅಂತ ಹೇಳುವ ಮೂಲಕ ಎಂಥ ಮನಸ್ಥಿತಿಯನ್ನು ಹುಟ್ಟು ಹಾಕ್ತಾ ಇದ್ದೀರಿ? ನ್ಯಾಯಾಂಗದ ಬಗ್ಗೆ ನಂಬಿಕೆಯನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ವಾ ನೀವು ಅನ್ನುವಂತಹದ್ದು ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ಆ ಪ್ರಶ್ನೆಯೂ ಸಹ ವ್ಯಾಲಿಡ್ ಆಗೇ ಇದೆ. ಬಟ್ ಈ ಕಡೆ ನೋಡಿದಾಗ ಅಲ್ಲಿ ಭ್ರಷ್ಟಾಚಾರ ಇಲ್ಲವೇ ಇಲ್ಲ ಅಂತಲೂ ಹೇಳಕ್ಕಾಗಲ್ಲ. ಬಟ್ ಸರ್ಕಾರ ಅದನ್ನ ಹೇಳುವ ರೀತಿ, ಅದನ್ನ ಯಾವ ಹಂತದಲ್ಲಿ, ಯಾವ ವಯಸ್ಸಿನ ಮಕ್ಕಳಿಗೆ ಹೇಳಬೇಕು, ಯಾವ ಸ್ಟ್ಯಾಂಡರ್ಡ್ಗೆ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಮೋದಿ ಸರ್ಕಾರ ದುರಹಂಕಾರದ ನಡೆಯನ್ನ ತೋರಿಸಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮೋದಿ ಸರ್ಕಾರಕ್ಕೆ ಕಳೆದ 12 ವರ್ಷಗಳಿಂದ ಮನಸ್ಸಲ್ಲಿ ಇರೋದೇನಂದ್ರೆ, ನಾವು ಯಾರನ್ನ ಹೇಗೆ ಏನ್ ಬೇಕಾದ್ರೂ ಬಿಂಬಿಸ್ತೀವಿ, ನಾವು ಮಾತ್ರ ಸಾಚಾಗಳು, ಮಿಕ್ಕವ್ರು ಎಲ್ಲರೂ ಕೆಟ್ಟವರು, ನಾವು ಮಾತ್ರನೇ ಸಾಚಗಳು, ನಾವು PM ಕೇರ್ ಫಂಡ್ ಅಲ್ಲಿ ದುಡ್ಡು ತಗೊಂಡು ಅದ್ರ ಲೆಕ್ಕ ಕೇಳಂಗಿಲ್ಲ ಅಂತೀವಿ, ನೀವು ಒಪ್ಕೋಬೇಕು. ಎಲೆಕ್ಟೋರಲ್ ಬಾಂಡ್ ಹೆಸರಲ್ಲಿ ಕೋಟಿ ಲೂಟಿ ಹೊಡಿತೀವಿ, ಅದನ್ನ ಬಹಿರಂಗ ಪಡಿಸೋದಕ್ಕೂ ನಾವು ಒಪ್ಪಲ್ಲ, ನೀವು ಬಾಯಿ ಮುಚ್ಕೊಂಡಿರ್ಬೇಕು.
ಈ ರೀತಿ ಮನಸ್ಥಿತಿ ಇವ್ರದ್ದು. ಸುಪ್ರೀಂ ಕೋರ್ಟ್ ಅಡ್ಡ ಬಂದು ಅಲ್ಲಲ್ಲಿ ಕಟ್ ಮಾಡ್ತಾ ಇರುತ್ತೆ ಬಾಲ. ಬೇರೆ ವಿಚಾರಗಳು ಅಷ್ಟೇ, ನಾವು ರೂಲ್ ಮಾಡಿದ್ರೆ ರೂಲ್ ಅಷ್ಟೇ, ಡಿಮಾನಿಟೈಸೇಷನ್ ಮಾಡಿದ್ರೆ ಡಿಮಾನಿಟೈಸೇಷನ್. ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಲಾಕ್ಡೌನ್ ಅಂದ್ರೆ ಲಾಕ್ಡೌನ್, ಎಲ್ಲಿದ್ದೀರೋ ಅಲ್ಲೇ ಸಾಯಿರಿ, ನಾವು ಮಾಡಿದ್ದೆ ಫೈನಲ್. ಈ ದುರಹಂಕಾರದಲ್ಲಿ ಮೆರೀತಾ ಇದ್ದಂತಹ ಮೋದಿ ಸರ್ಕಾರವನ್ನ ಅಡ್ಡ ಬೀಳಿಸಿದೆಯಲ್ಲ ಸುಪ್ರೀಂ ಕೋರ್ಟ್, ಅದು ಪ್ರಜಾಪ್ರಭುತ್ವ ಮತ್ತು ಜುಡಿಷಿಯರಿಯ ಪವರ್. ಅದೇ ಈ ದೇಶದ ಪ್ರಜಾಪ್ರಭುತ್ವದ ಪವರ್. ಈ ಆಡಳಿತ ನಡೆಸುವವರು ಅದು ಯಾವುದೇ ಪಕ್ಷ ಆಗಿರ್ಲಿ, ತಾವು ಏನ್ ಬೇಕಾದ್ರೂ ಮಾಡ್ತೀವಿ, ನಾವು ಮಾಡಿದ್ದನ್ನ ಎಲ್ರು ಒಪ್ಕೊಳ್ಳೇಬೇಕು, ನಾವು ಮಾಡಿದ್ದೇ ಸರಿ ಅನ್ನೋದಿದೆಯಲ್ಲ, ಅದು ಸರ್ವಾಧಿಕಾರಿ ಧೋರಣೆ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ. ಅದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಭಾರತದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಈ ಸರ್ಕಾರಕ್ಕೆ ತಲೆ ಮೇಲೆ ಹೊಡೆದಂಗೆ ಹೇಳಿದೆ. ಅದನ್ನ ಕೇಳಿಸ್ಕೊಂಡು ನೋಡಿದಂಥ ಮೋದಿ ಸರ್ಕಾರ ಹೆದರ್ಕೊಂಡು ನಾನು ಹೇಳ್ದಂಗೆ ಅಡ್ಡಡ್ಡ ಬಿದ್ದುಬಿಟ್ಟಿದೆ. ಬೇಷರತ್ತು ಕ್ಷಮೆ, ಇನ್ನು ಆ ಕಡೆ ಈ ಕಡೆ ಪ್ರಶ್ನೆನೇ ಇಲ್ಲ. ಹಂಗಲ್ಲ ಸ್ವಾಮಿ, ಹಿಂಗಲ್ಲ ಸ್ವಾಮಿ, ಏನೂ ಇಲ್ಲ. ಹೌದು ಸ್ವಾಮಿ, ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನ ಕ್ಷಮಿಸ್ಬಿಡಿ. ಸುಪ್ರೀಂ ಕೋರ್ಟ್ ನಾವು ಕ್ಷಮಿಸೋ ಮಾತು ಆ ಕಡೆ ಇರ್ಲಿ, ಸುಮ್ಮನೆ ಬಿಡೋದೇ ಇಲ್ಲ, ಅದನ್ನ ತಲೆಗಳು ಉರುಳಲೇಬೇಕು ಅಂತ ಹೇಳಿದೆ. ನೋಡೋಣ ಮುಂದೆ ಸುಪ್ರೀಂ ಕೋರ್ಟ್ ಯಾವ ನಡೆಯನ್ನ ನಾವು ನೋಡಬಹುದು, ಯಾವ ಹೆಜ್ಜೆ ಹಿಡಿಯುತ್ತೆ, ಯಾವ ಕಡೆ ಹೋಗುತ್ತೆ, ಯಾರ ಮೇಲೆ ಅದು ತೂಗುಗತ್ತಿ ಆಗತ್ತೆ. ಅದರ ನಡುವೆ ನಾನು ಹೇಳ್ದಂಗೆ ಡಿಜಿಟಲ್ ಫಾರ್ಮೆಟ್ ಆಗಲಿ, ಪ್ರಿಂಟೆಡ್ ಫಾರ್ಮೆಟ್ ಆಗಲಿ, ಈ ಟೆಕ್ಸ್ಟ್ ಬುಕ್ 8ನೇ ತರಗತಿ NCERT ಹೊಸ ಟೆಕ್ಸ್ಟ್ ಬುಕ್ ಏನಿದೆ ಅದು ಯಾರಿಗೂ ಸಿಗಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ ಮುಂದೆ ಮೋದಿ ಸರ್ಕಾರ ಸರೆಂಡರ್ ಆಗಿರೋದು ಅಥವಾ ಅಡ್ಡ ಬಿದ್ದಿರುವಂತಹ ಪ್ರಕರಣ, ಟೆಕ್ಸ್ಟ್ ಬುಕ್ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.